ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ? ಬನ್ನಿ, ನಾನು ಇವತ್ತೊಂದು ಕ್ವಿಕ್ಕಾಗಿ ಮಾಡುವಂಥ ಚಿಕನ್ ರೆಸಿಪಿ ತೋರಿಸ್ತೀನಿ. ಇಂಗ್ರೀಡಿಯೆಂಟ್ಸ್ ಏನು ನಾನು ತೊಗೊಂಡಿಲ್ಲ, ನನ್ನ ಜೊತೆನೇ ಮಾಡ್ಕೊತೀನಿ ನೀವು. ಈಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟಿಗೆ ಒಂದು ಪ್ಯಾನಲ್ಲಿ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಮೆಣಸು, 1 ಗುಂಟೂರು ಮೆಣಸಿನ್ಕಾಯಿ, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಇದರಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ನಾನು 1 ಬೆಳ್ಳುಳ್ಳಿ, ದೊಡ್ಡ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಆಮೇಲೆ ಹುರಿದಿಟ್ಕೊಂಡಿರೋ ಜೀರಿಗೆ, ಮೆಣಸು, ಬ್ಯಾಡಗಿ ಮೆಣಸಿನ್ಕಾಯಿ, ಇದನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ಮೊದಲೇ ಒಂದು 3/4 kg ಚಿಕನನ್ನು ನಾನು ಉಪ್ಪು ಅರಿಶಿನ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಲೋಟಷ್ಟು ನೀರು ಹಾಕ್ಕೊಂಡು ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಇದನ್ನು ಸೈಡ್ಗೆ ಇಡೋಣ. ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಕಾದಿದೆ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಬನ್ನಿ, ಒಂದು 2 ಮೀಡಿಯಮ್ ಸೈಜಷ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನ ಒಂದು 2 ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅದ್ರವರೆಗೂ ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮೀಡಿಯಮ್ ಸೈಜಷ್ಟು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. 1 ಟೊಮೆಟೊ ಮೆತ್ತಗೆ ಆಗಬೇಕು. 1 ನಿಮಿಷವರೆಗೂ ಫ್ರೈ ಮಾಡ್ಕೊಬೇಕು ಟೊಮೆಟೊ ಆಗಿದೆ. ನಾವೀಗ ರುಬ್ಕೊಂಡಿದ್ದೀರಲ್ವ ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಎಲ್ಲನೂ, ಅದು ಪೇಸ್ಟ್ ಹಾಕ್ಬಿಡೋಣ. ಪೇಸ್ಟ್ ಹಾಕ್ಬಿಟ್ಟು ಎಣ್ಣೆನಲ್ಲೇ ಫ್ರೈ ಆಗೋಕ್ಕೆ ಬಿಡಬೇಕು. ಎಣ್ಣೆನಲ್ಲಿ ಈ ಮಸಾಲೆ ಫ್ರೈ ಆದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇದನ್ನೆಲ್ಲ ತೊಳೆದ್ಬಿಟ್ಟು ನಾನು 1 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಅಷ್ಟೇ. ಇದು ಚೆನ್ನಾಗಿ ಒಂದು 2 ನಿಮಿಷವರೆಗೂ ಫ್ರೈ ಆಗೋಕ್ಕೆ ಬಿಡಬೇಕು ಇದನ್ನು. ಬನ್ನಿ, ಒಂದು 2 ನಿಮಿಷ ಆಗಿದೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೊಂದು 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಬೇಯಿಸಿಟ್ಕೊಂಡಿದ್ದೀರಲ್ವ ಚಿಕನ್ನು, ಅದನ್ನು ಹಾಕ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚಿಕನ್ನ. ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂತಂದರೆ ಬೇಯೋದಕ್ಕೂ ಉಪ್ಪು ಹಾಕಿರ್ತೀರಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು 2-3 ನಿಮಿಷ ಹಿಂಗೆ ಬಿಟ್ಬಿಡಬೇಕು, ಯಾಕಂದರೆ ಮಸಾಲೆ ಎಲ್ಲ ಚಿಕನ್ ಒಳಗಡೆ ಹಿಡಿಬೇಕಲ್ವ, ಹಾಗಾಗಿ ಹಾಗೆ ಬಿಟ್ಬಿಡ್ಬೇಕು ಇದನ್ನು. ಒಂದು 2 ನಿಮಿಷವರೆಗೂ ಹಿಂಗೆ ಲಿಡ್ ಕ್ಲೋಸ್ ಮಾಡಿ. ನೋಡಿ, ಚಿಕನ್ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಖಾರ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀರಲ್ವಾ, ಸೊ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಖಾರದ, ಸಮ್ಮರ್ಗೆ ತುಂಬ ಖಾರ ತಿನ್ನಬೇಡಿ, ತುಂಬ ಹೊಟ್ಟೆಲಿ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನೊಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆದಷ್ಟು ನಮ್ಮ ಆರೋಗ್ಯ ನಾವೇ ನೋಡ್ಕೊಬೇಕಲ್ವ, ಸೊ ಹಾಗಾಗಿ ಹಾಕಿ ನಾನೊಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹಿಡಿಯಷ್ಟು ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು 1 ನಿಮಿಷವರೆಗೂ ಬಿಡಬೇಕು. ಕೊತ್ತಂಬರಿ ಸೊಪ್ಪನ್ನು ಪುದೀನ ಸೊಪ್ಪು ಹಾಕಿ 1 ನಿಮಿಷವರೆಗೂ ಬಿಟ್ಟರೆ ಚಿಕನ್ ಫ್ರೈ ರೆಡಿ ಆಗುತ್ತೆ. ಸೊ ನೀವು ಮಾಡ್ಕೊಂಡು ತಿಂದು ನನಗೆ ಕಮೆಂಟಲ್ಲಿ ಹೇಳಿ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು. ವೆರಿ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಇದು, ಚಿಕನ್ ರೆಸಿಪಿ. ಏನು ಇಂಗ್ರೀಡಿಯೆಂಟ್ಸ್ ಏನು ನಾನು ಹೆಚ್ಚಾಗಿ ಹಾಕ್ತಿಲ್ಲ, ಮನೇಲಿ ಸಿಗುವಂಥ ಈಸಿ ರೆಸಿಪಿ ಮಾಡಿದ್ದೀನಿ. ಸೊ ನೀವು ಮಾಡ್ಕೊಂಡು ತಿಂದು ಕಮೆಂಟಲ್ಲಿ ಹೇಳಿ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು. ಪ್ಲೀಸ್ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋಸ್ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಇದನ್ನು ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ಫ್ರೈ. ಸೊ ಪ್ರೀತಿಯಿಂದ ಮಾಡಿ, ಖುಷಿಯಾಗ್ತೀನಿ. ಧನ್ಯವಾದಗಳು.